ಸ್ನೇಹಿತರೆ ನಮಸ್ಕಾರ. ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರಿಗೂ. ಇವತ್ತು ಒಂದು ಬಹುಮುಖ್ಯವಾದಂಥ ವಿಷಯದ ಬಗ್ಗೆ ಮಾತಾಡೋಣ. ಯಾವುದಪ್ಪ ಅಂದರು ಅಂದರೆ, ರಾಜ್ಯದ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಗುಡ್ ನ್ಯೂಸ್ ಮೀನ್ಸ್ ದೇವರಾಜ್ ಅರಸು ನಿಗಮದಿಂದ ಈ ಕೆಳಕಂಡ ಸೌಲಭ್ಯಗಳು ಸಿಗಲಿವೆ ಅಂತ ಒಂದು ಮಾಹಿತಿ ನಿಮಗೋಸ್ಕರ ಸ್ನೇಹಿತರೆ. ಹೌದು, ಯಾವ ಯಾವ ಸೌಲಭ್ಯಗಳು ಸದ್ಯಕ್ಕೆ ಓಪನಿಂಗ್ ಇದೆ ಮತ್ತು ಅದರ ಅರ್ಹತೆ ಏನು ಮತ್ತು ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ಡೀಟೇಲಾಗಿ ತಿಳ್ಕೊಳ್ಳೋಣ. ಹಾಗೆಯೇ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಷಯ ಇಷ್ಟ ಆದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಅಂದರೆ ಇದರಲ್ಲಿ ಸುಮಾರು ಇದುಗಳು ಬರುತ್ತೆ. ಮುಖ್ಯವಾಗಿ ಯಾವ ಯಾವ ಕೆಲಸಕ್ಕೆ ಅನುಸಾರವಾಗಿ 2 ಲಕ್ಷದವರೆಗೂ ಸಾಲ ಸೌಲಭ್ಯನ 4% ಬಡ್ಡಿಯಲ್ಲಿ ಒದಗಿಸುವಂಥ ಒಂದು ಯೋಜನೆ, ಫಸ್ಟ್ನೇ ಯೋಜನೆ ಇದಾಗಿದೆ. 4% ಬಡ್ಡಿ, ಹಾಗೆಯೇ ಇದರಲ್ಲಿ ಸಬ್ಸಿಡಿನೂ ಸಹ ಇದೆ. ಅದ್ರ ಬಗ್ಗೆ ಮುಂದೆ ತಿಳಿಸ್ತೀನಿ ನಿಮಗೆ. ಮೊದಲನೇ ಒಂದು ಯೋಜನೆ ಏನಪ್ಪ ಅಂತ ಅಂದರೆ, ಈ ಫಸ್ಟ್ ವಿಚಾರದಲ್ಲಿ ದಿವಂಗತ ದೇವರಾಜ್ ಅರಸು ವೈಯಕ್ತಿಕ ಸ್ವಯಂ ಉದ್ಯೋಗ, ವೈಯಕ್ತಿಕ ನೇರ ಸಾಲ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಈ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಆರ್ಥಿಕ ಚಟುವಟಿಕೆಗಳಿಗೆ ಅನುಸಾರವಾಗಿ 2 ಲಕ್ಷದವರೆಗೆ ಸಾಲ ಸೌಲಭ್ಯ ಮತ್ತು ವಾರ್ಷಿಕವಾಗಿ 4% ಬಡ್ಡಿ ದರ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಮಿನಿಮಮ್ ಯಾವುದೇ ಪರ್ಸ್ನಲ್ ಲೋನ್ ತಗೊಂಡ್ರು ನಿಮ್ಗೆ ಇವಾಗ ಅದು 10%, 9%, ಮಿನಿಮಮ್ 15%ವರೆಗೂ ಸಹ ಸಿಗುತ್ತೆ. ಅದಲ್ದೇ ಈಗ 4% ಬಡ್ಡಿಗೆ ಅನುಸಾರದಲ್ದೇ ಸ್ವಲ್ಪ ಇದರಲ್ಲಿ ನಿಮಗೆ ಸಬ್ಸಿಡಿನೂ ಸಹ ಸಿಗುತ್ತೆ. ಎಷ್ಟಪ್ಪ ಅಂದರೆ, ನಾನು ಆಗಲೇ ಹೇಳಿದೆ, ಸಕಾಲ 225 BCA 2000 ದಿನಾಂಕ 30/3/2002ರಲ್ಲಿ ಗುರುತಿಸಿದಂಗೆ ಪ್ರವರ್ಗ 1, 2A, 3A ಮತ್ತು 3Bಗೆ ಸೇರಿದವರಿಗೆ ಕುಟುಂಬದ ವಾರ್ಷಿಕ ಒಂದು ವರಮಾನ ಬಂದ್ಬಿಟ್ಟು 98,000. ಹಾಗೆಯೇ ಪಟ್ಟಣ ಅಂದರೆ ನಗರ ನಿವಾಸಿಗಳಾಗಿದ್ದರೆ 1,20,000ದಷ್ಟು ಒಂದು ವರಮಾನ ಅಂತ, ಆದಾಯ ಅಂತ ಏನು ಹೇಳ್ತೀವಿ, ಅದನ್ನು ನಾವು ತೋರಿಸ್ಬೇಕಾಗುತ್ತೆ. ಈಗ ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ಅರ್ಜಿದಾರರ ವಯಸ್ಸು 21ರಿಂದ 55 ವರ್ಷ ಆಗಿರ್ಬೋದು. ಅದಲ್ದೇ ನಿಗಮದ ಯೋಜನೆಗಳಲ್ಲಿ ಯಾವುದನ್ನು ಪಡೆದಿರಬಾರ್ದು, ಈ ಹಿಂದೆ ಯಾವುದನ್ನು ಪಡೆದಿರಬಾರ್ದು. ಮಹಿಳೆಯರಿಗೆ ಈ ಯೋಜನೆಯಲ್ಲಿ 33% ಸಹ ಮೀಸಲಾತಿ ಇದೆ. ಅಂದರೆ 100 ಜನದಲ್ಲಿ 33 ಜನ ಅವರಿಗೆ ಇರುತ್ತೆ. ಹಾಗೆಯೇ ಅಂಗವಿಕಲರಿಗೂ ಸಹ 5% ಮೀಸಲಾತಿ ಇದೆ. ಮತ್ತು ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಸೌಲಭ್ಯನ ನೀಡಲಾಗುತ್ತೆ. ಈ ಎಲ್ಲ ಒಂದು ಕಂಡೀಷನ್ಸು ನಿಮಗೆ ಓಕೆ ಆದರೆ ತಾವು ಈ ಒಂದು ಯೋಜನೆಯಲ್ಲಿ ಫಲನ ಪಡಿಬೋದು. ಏನಾದರೂ ಉದ್ಯೋಗ ಮಾಡಬೇಕು ಅಂದರೆ, ನಾನು ಆಗಲೇ ಹೇಳಿದ್ನಲ್ವ, ಡಿಸ್ಕೌಂಟ್ ಸಹ ಇದೆ, ಅಂದರೆ ಸಬ್ಸಿಡಿನೂ ಸಹ ಇದೆ. ಒಟ್ಟಿಗೆ ಇದರಲ್ಲಿ 1 ಲಕ್ಷ ಗರಿಷ್ಠ ಅನುಸಾರವಾಗಿ 2 ಲಕ್ಷ ಸಾಲ ನೀಡಲಾಗುತ್ತೆ 4% ಬಡ್ಡಿಲಿ. ಹಾಗೆ 1 ಲಕ್ಷ ಮೊತ್ತನ 20% 20,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅಂದರೆ ಟೋಟಲಾಗಿ 2 ಲಕ್ಷಕ್ಕೆ ಸಾಲದ ಮೊತ್ತಕ್ಕೆ 15% ಅಂದರೆ 30,000 ಸಹಾಯಧನ ಸಿಗುತ್ತೆ. ಅಂದರೆ ಒಳ್ಳೆಯದೇ ಅಲ್ವಾ? 2 ಲಕ್ಷಕ್ಕೆ ನೀವು ಈಗ ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ 8,000 ಬಡ್ಡಿ ಕಟ್ತೀರಾ ಅಂದರೆ ನಿಮ್ಗೆ ಆಲ್ರೆಡಿ 2 ಲಕ್ಷಕ್ಕೆ 30,000 ಸಬ್ಸಿಡಿನೇ ಸಿಗುತ್ತೆ. ಎರಡನೇದು ಏನಪ್ಪ ಯೋಜನೆ ಅಂದರೆ, ಅರಿವು ಶೈಕ್ಷಣಿಕ ಸಾಲ ಅಂತ ಏನು ಹೇಳ್ತೀವಿ. ಸಾಲದ ಉದ್ದೇಶ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣಾಭಿವೃದ್ಧಿ ಮಾಡೋದಕ್ಕೋಸ್ಕರ ಸಾಲದ ಮೊತ್ತ 1 ಲಕ್ಷಗಳಂತೆ ಕೋರ್ಸ್ ಅವಧಿ ಆಗೋವರೆಗೂ, ಅಂದರೆ 4 ಲಕ್ಷ ಮ್ಯಾಕ್ಸಿಮಮ್ 5 ಲಕ್ಷದವರೆಗೂ ಸಹ ಸಾಲನ ನೀಡಲಾಗುತ್ತೆ. ಬಡ್ಡಿ ಬಂದು 2% ಇದೆ ಸ್ನೇಹಿತರೆ ಇದು. ಹಾಗೆಯೇ ನೆಕ್ಸ್ಟು ಫಾರಿನಲ್ಲಿ ಯಾರೆಲ್ಲ ಓದ್ತಿರ್ತೀರಾ ಅವರಿಗೆ ಬೇಕಾದಂತಹ ಸಾಲ ಸೌಲಭ್ಯನೂ ಸಹ ಈ ಒಂದು ದೇವರಾಜ್ ಅರಸು ನಿಗಮದ ಅಡಿಯಲ್ಲಿ ಸಾವು ಪಡ್ಕೋಬೋದು. ನಾನು ಆಗಲೇ ಹೇಳಿದೆ, ಮಾಮೂಲಿ ವಿದ್ಯಾರ್ಥಿಗಳಿಗೆ 2% ಬಡ್ಡಿ ಇರುತ್ತೆ. ಅದು ಯಾವಾಗ ನಿಮ್ಮ ಎಜುಕೇಷನ್ ಮುಗಿದ ಮೇಲೆ ಅದು ಅಪ್ಲಿಕೇಬಲ್ ಆಗೋಕ್ಕೆ ಶುರುವಾಗುತ್ತೆ. ಇದು ಫಾರಿನಲ್ಲಿ ಯಾರೆಲ್ಲ ಓದಬೇಕು ಅಂತ ಇಷ್ಟಪಡ್ತಿರ್ತಾರೆ ಅವರು ಮಾಡಬೇಕಾಗಿರೋದು. ಸಾಲದ ಮೊತ್ತ ಗರಿಷ್ಠ 25 ಲಕ್ಷ, 2 ವರ್ಷ ಅವಧಿಗೆ 50 ಲಕ್ಷದವರೆಗೂ ಸಿಗುತ್ತೆ. ಆ ಅಭ್ಯರ್ಥಿಯ ವಯಸ್ಸು ಮಾಸ್ಟರ್ ಡಿಗ್ರಿ ವ್ಯಾಸಂಗಕ್ಕೆ 32 ವರ್ಷ, ಹಾಗೆ PhDಗೆ 35 ವರ್ಷ ನಿಗದಿ ಇರುತ್ತೆ. ಕುಟುಂಬದ ವಾರ್ಷಿಕ ಆದಾಯ 15 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು ಈ ಒಂದು ಯೋಜನೆಯಲ್ಲಿ ತಾವು ಫಲನ ಪಡೆಯೋದಕ್ಕೆ ಸ್ನೇಹಿತರೆ. ಅರಿವು ಆಯಿತು, ಫಾರಿನ್ ಎಜುಕೇಷನಿಗಾಯಿತು. ಇನ್ಯಾವುದಪ್ಪ ಮತ್ತೊಂದು ಯೋಜನೆಗೆ ಈಗ ನಡೀತಾ ಇರೋದು ಅಂದರೆ ಗಂಗಾ ಕಲ್ಯಾಣ ಯೋಜನೆ. ನಿಮಗೆಲ್ಲ ಗೊತ್ತೇ ಇದೆ, ಇದು ಸುಮಾರು ಟೈಮ್ ಯಾವಾಗಲೂ ಓಪನಿಂಗ್ ಇದ್ದೇ ಇರುತ್ತೆ. ಇದು ಸಹ ನಿಮಗೆ ಗೊತ್ತೇ ಇರುತ್ತೆ. ಮುಖ್ಯವಾಗಿ ಪ್ರವರ್ಗ 1, 2A, 3A ಮತ್ತು 3Bಗೆ ಸೇರಿದವರು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ. ಆ ಒಂದು ಯೋಜನೆಯಲ್ಲಿ ಫಲ ಪಡೆಯೋದಕ್ಕೆ ಇವರು ಈ ಥರ ರೈತರುಗಳಾಗಿರಬೇಕಾಗಿರುತ್ತೆ ಸ್ನೇಹಿತರೆ. ಗಂಗಾ ಕಲ್ಯಾಣ ಯೋಜನೆಯೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿದೆ.
ಇನ್ನೊಂದು 6ನೇದು ಏನಪ್ಪ ಅಂದರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿ ಅಂದರೆ ನಿಮಗೆ ಗೊತ್ತೇ ಇದೆ. ಟ್ಯಾಕ್ಸಿ ಸ್ಕೀಮ್ ಪಡೆಯೋದಕ್ಕೆ ಅಥವಾ ಯಾವ್ದಾದ್ರು ವೆಹಿಕಲ್‌ಗಳನ್ನ ಗೂಡ್ಸ್ ಗಾಡಿ ಯೆಲ್ಲೋ ಬೋರ್ಡನ್ನ ತಗೋಬೇಕಾಗಿರೋರು, ಅವರು ಸಹ ಈ ಕಂಡೀಷನ್ಸ್ ಎಲ್ಲ ಆಗಲೇ ನಾನು ಹೇಳಿದ್ನಲ್ಲ, ಇದೆಲ್ಲದಕ್ಕೂ ಸೇಮ್ ಕಂಡೀಷನ್ ಆಗಿರುತ್ತೆ. ಕರ್ನಾಟಕದವರಾಗಿರಬೇಕು, ಇಷ್ಟು ವಯಸ್ಸಿರಬೇಕು. ಇನ್ನೊಂದು 7ನೇ ಯೋಜನೆ ಏನಪ್ಪಾ ಅಂದರೆ ಹೊಲಿಗೆ ಯಂತ್ರ ಪಡೆಯೋದಕ್ಕೆ, ಮತ್ತು ಇನ್ನೊಂದು ಲಾಸ್ಟ್‌ನೇದು 8ನೇ ಯೋಜನೆ ಬಂದರೆ ಸ್ವಯಂ ಉದ್ಯೋಗ ಅಂದರೆ ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ, ಅಂದರೆ ಇದು ಟೈ ಅಪ್ಪು ಖಾಸಗಿ ಬ್ಯಾಂಕ್‌ಗಳು ಮತ್ತು ಇವರು ಸಂಘದ ಮಧ್ಯದಿಂದ ಕೊಡುವಂಥ ಯೋಜನೆ ಆಗಿರುತ್ತೆ. ಹಾಗೆ ಹೊಲಿಗೆ ಯಂತ್ರದ ಬಗ್ಗೆನೂ ಸಹ ನಾನು ಹೇಳ್ದಾಗೆ ಬಡ ಒಂದು ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಯೋಜನೆ ಆಗಿದೆ ಸ್ನೇಹಿತರೆ. ಇಷ್ಟ ಆಗಿತ್ತು ಇವತ್ತಿನ ವಿಷಯ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋಣ. ವಿಷಯ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.